ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚೈತ್ರ. ನಾನಿವತ್ತು ಉದ್ದಿನ ಹಪ್ಪಳ ಮಾಡೋದು ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಉದ್ದಿನ ಹಪ್ಪಳ ಮಾಡಲು ಬೇಕಾಗುವ ಸಾಮಗ್ರಿಗಳು: 2 kg ಉದ್ದಿನಕಾಳು, 1 ಹಿಡಿ ಕರಿಬೇವು, 1 ಹಿಡಿ ಜೀರಿಗೆ, 1 ಹಿಡಿ ಕರಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಪ್ಪಳದ ಖಾರ, 1 kgಗೆ 1 ಪ್ಯಾಕೆಟು. ನಾನಿಲ್ಲಿ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. 2 kg ಉದ್ದಿನಕಾಳಲ್ಲಿ ಹಪ್ಪಳ ಮಾಡ್ತಿರೋ. ಒಂದು 5-6 ಸ್ಪೂನು ಎಳ್ಳು, 3 ನಿಂಬೆಹಣ್ಣು, 1 ಡಬ್ಬಿ ಇಂಗು, ಸ್ವಲ್ಪ ಸೋಡಾ, 1 ಪಾವು ಬೆಳ್ಳುಳ್ಳಿ, ಒಂದು 5-6 ಸ್ಪೂನು ಕೈ ಎಣ್ಣೆ. ಬೆಳ್ಳುಳ್ಳಿ ಆಪ್ಷನಲ್ಲಿದೆ, ಬೇಕು ಅನ್ನೋರು ಹಾಕ್ಬೋದು, ಬೇಡ ಅನ್ನೋರು ಬಿಡ್ಬೋದು. ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಹಪ್ಪಳದ ಖಾರ, ಕರಿಬೇವು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು, ನುಣ್ಣಗಾಗುವಂತೆ ರುಬ್ಬಿರುವಂಥ ಮಿಶ್ರಣ ಇದು. ಆ್ಯಂಡ್ ಮೆಣಸನ್ನು ನುಣ್ಣಗೆ ಪೌಡ್ರು ಮಾಡ್ಕೊಂಡಿದ್ದೀನಿ ನನ್ನ ಸೈಡಲ್ಲಿ. ಬಾಣಲೆಗೆ ರುಬ್ಬಿರುವಂಥ ಮಸಾಲೆ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ ಪೌಡ್ರು, ಜೀರಿಗೆ, ಎಳ್ಳು, ನಿಂಬೆಹಣ್ಣು ರಸ, ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉದ್ದಿನಕಾಳು ಮಿಲ್ ಮಾಡಿಸಿದ್ದೀವಿ, ಉದ್ದಿಟ್ಟು ರೆಡಿ ಇದೆ. ನೀಟಾಗಿ ನೆಲ ಒರೆಸಿ ನೆಲದ ಮೇಲೆ ಉದ್ದಿಟ್ಟು ಹಾಕಿದ್ದೀನಿ. ಇದಕ್ಕೆ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕಲಿಸ್ಬೇಕು ಹಿಟ್ಟನ್ನು. ಆ ಮಸಾಲೆ ಹಿಟ್ಟು ಎರಡು ಹೊಂದಾವಣಿಕೆ ಆಗಬೇಕು ಚೆನ್ನಾಗಿ. ಆ್ಯಂಡ್ ಕೈ ಅಂಟು ಅಂತ ಅನಿಸಿದ್ರೆ ಕೈ ಎಣ್ಣೆ ಹಾಕ್ಕೊಂಡು ಕೈಗೆ ಹಿಟ್ಟನ್ನು ಕಲಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ನಾದಬೇಕು. ಹಿಟ್ಟು ಚೆನ್ನಾಗಿ ನಾದದಷ್ಟು ಹಪ್ಪಳ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ನಾದಬೇಕು ಹಿಟ್ಟನ್ನು. ಆ್ಯಂಡ್ 2 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಹಿಟ್ಟು ಆರಕ್ಕೆ ಬಿಡಬಾರ್ದು, ಹಿಟ್ಟು ಆರಬಾರ್ದು. ಹಾಗಾಗಿ ನಾನು ಕವರಿಂದ ಹಿಟ್ಟನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಹಿಟ್ಟನ್ನು ಮತ್ತೆ ನಾದ್ಕೊಳ್ಬೇಕು. ಚೆನ್ನಾಗಿ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಹಂಗೆ ಮಾಡ್ಕೊಳ್ಬೇಕು. ತೋರಿಸ್ತಾ ಇದ್ದೀನಲ್ಲ, ಈಗ ಉಂಡೆಗಳು ಮಾಡಿಕೊಂಡು ಪ್ರೆಸ್ಸು ಮಾಡ್ಬೋದು, ನೀವು ಮನೇಲಿ ಕೂಡ ಒತ್ಬೋದು. ನಾನು ಮೊದಲಿಗೆ ಪ್ರೆಸ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹಪ್ಪಳ ಮಂದ ಅನಿಸುತ್ತೆ, ಹಾಗಾಗಿ ನಾನು ಮನೇಲಿ ಒತ್ತಿದ್ವಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಒತ್ಬೋದು. ಆ್ಯಂಡ್ ಒತ್ತಿರೋ ಎಲ್ಲ ಹಪ್ಪಳಗಳನ್ನ ನಾನು ಹೀಗೆ ವೇಲ್ ಮೇಲೆ ಹಾರಾಕಿದ್ದೀನಿ. ಒಂದು ಅರ್ಧ ದಿನ ಒಣಗಿಸಿದ್ರೆ ಸಾಕು ಹಪ್ಪಳ. ಒಣಗಿಸಿರುವಂಥ ಉದ್ದಿನ ಹಪ್ಪಳ ಇದು. ಮನೇಲಿ ಸಿದ್ಧವಾಗಿರೋಂಥ ಉದ್ದಿನ ಹಪ್ಪಳ. ಮೊದಲಿಗೆ ಆಯಿಲ್ ಇಟ್ಟಿದ್ದೀನಿ. ಆಯಿಲ್ ಕಾದಾಕ್ಷಣ ಹಪ್ಪಳ ಹಾಕಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ಈಗ ಹಾಕಿ 1 ನಿಮಿಷ 2 ನಿಮಿಷ ಅಷ್ಟೇ ಎತ್ಕೊಳ್ಬೇಕು ಹಪ್ಪಳನ ಮೇಲೆ. ಹಪ್ಪಳ ಸೀದ್ಕೊಳ್ಳೋದಿಲ್ಲ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಕರವಾದ ಸ್ವಾದಿಷ್ಟಕರವಾದ ಉದ್ದಿನ ಹಪ್ಪಳ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗಿಷ್ಟ ಆಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೈತ್ರ ಡೈರಿ.